ಹೊಸರಲ್ಲಿ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಬಂಗಿ ಜಂಪ್ ಮಾಡಿದ್ರು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೊ ಇಟ್ ವಾಸ್ ವೆರಿ ಸ್ಕೇರಿ. ಐ ವಾಸ್ ಶಿವರಿಂಗ್. ಅವ್ರಿಲ್ಲ ಅಂದ್ರೆ ನಾನು ಖಂಡಿತ ಮಾಡ್ತಿರ್ಲಿಲ್ಲ. ನೀವು ಮಾಡುವಂತ ಅಡುಗೆ ಯಾವುದು ನಿಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗಿದೆ? ತಾಯಿಗಿಂತಲೂ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ. ಪಾಸಿಟಿವ್ ಹಾಗೆ ನೆಗೆಟಿವ್ ಕಮೆಂಟ್ಸ್ ಗಳಂತೂ ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಯಜಮಾನ್ರು ಯಾವ ರೀತಿ ತಗೊಳ್ತಾರೆ? ಹಿಂದಿ ವಾಲ ಹಂಗೆ ಹಿಂಗೆ ಅಂತ ಏನೋ ಕರೀತಾರೆ. ಯಾವಾಗ ಮದ್ವೆ ಯಾವಾಗ? ಸತ್ಯ. ಈಗ ಏನಂತ ಕೇಳ್ತಾರೆ ಅಂತ ನನ್ ಪ್ರಶ್ನೆ. ಮಗು ಯಾವಾಗ, ಮಗು ಯಾವಾಗ? ಮದುವೆ ಆದ ನಂತರ ಬರ್ತಿರುವಂತಹ ಗೆಳತಿ ಗಾಯತ್ರಿ ವೆರಿ ಎಕ್ಸೈಟೆಡ್. ರಿಯಲ್ ಲೈಫಿಗೆ ಎಷ್ಟು ಹತ್ರದಲ್ಲಿದೆ ಈ ಒಂದು ಪಾತ್ರ? ಇದು ನನ್ನ ರಿಯಲ್ ಲೈಫ್ಗೆ ಒಂಚೂರು ಹತ್ರ ಇಲ್ಲ. ಅಗ್ನಿ ಸಾಕ್ಷಿ ಸೀರಿಯಲ್ ಅಲ್ಲಿ ನಮ್ಮ ಸನ್ನಿಧಿಯಾಗಿ ಸೀತೆ ಆಗಿ ಈಗ ಗಾಯತ್ರಿಯನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ ಗೌಡ ಅವರು. ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ, ನಾರ್ತ್ ಇಂದ ಈಗ ಸೌತ್ ಕಡೆಗೆ ಬಂದಿದ್ದಾರೆ. ಅಂದ್ರೆ ಓಡಾಡ್ತಾನೆ ಇರ್ತಾರೆ. ಬಟ್ ಈಗ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಿರುವಂತಹ ನಮ್ಮ ವೈಷ್ಣವಿ ಅವರನ್ನ ಮಾತಾಡ್ಸಿದ್ದೀನಿ. ಹಾಯ್ ವೈಷ್ಣವಿ ಅವರೇ, ಹೇಗಿರ್ತಿದ್ರಾ? ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಇದ್ದೀನಿ ನಿಮ್ ಮನ್ಸ್ಗಳಲ್ಲಿ. ನಾನು ಲೀಸಲ್ಲಿ ಹಾಕೊಂಡಿದ್ದೀನಿ ಅಂತ ಹೇಳ್ಬೋದು. ಇಲ್ಲೇ ಇದ್ದೆ, ನಾನು ಎಲ್ಲೂ ಹೋಗಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಸಿಕ್ಕಿದ್ದೀರಾ ಮಾತನಾಡೋದಕ್ಕೆ ಅಂತ. ಸೊ ಹೇಗಿದೆ ಲೈಫ್? ಆರಾಮಾಗಿದ್ದೀರಾ? ಸೂಪರ್ ಆಗಿದ್ದೀನಿ, ಮಜಾ ಮಾಡ್ತಿದ್ದೀನಿ ಅಂಡ್ ಲೈಫ್ ಅಂತೂ ಅಮೇಸಿಂಗ್ ಆಗಿ ಹೋಗ್ತಿದೆ. ನೋಡ್ತಾ ಇರ್ತೀವಿ ಅವಾಗ ನಿಮ್ಮ ರೀಲ್ಸ್ ಅಲ್ಲಿ, ಜೊತೆಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀರಾ. ಸೊ ಹೇಗೆ ತುಂಬಾ ಸಪೋರ್ಟಿವ್ ಆಗಿರೋಂಥವ್ರೆ ಸಿಕ್ಕಿದ್ದಾರೆ ನಿಮ್ಗೂ. ಇವತ್ತು ಕೂಡ ಕರ್ಕೊಂಡು ಬಂದಿದ್ದೀರಾ, ಅದು ನಿಮ್ಮ ಮದುವೆ ಆದ ನಂತರ ಬರ್ತಿರುವಂತಹ ಗೆಳತಿ ಗಾಯತ್ರಿ ಈ ಒಂದು ಸೀರಿಯಲ್ ಬಗ್ಗೆ. ಸೊ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ರಿಯಲ್ ಲೈಫಿಗೆ ಎಷ್ಟು ಹತ್ರದಲ್ಲಿದೆ ಈ ಒಂದು ಪಾತ್ರ? ಓಕೆ, ಫಸ್ಟ್ ಕ್ವೆಶನ್ಗೆ ಉತ್ತರ ಕೊಡ್ಬೇಕಂದ್ರೆ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದೆ. ನನ್ನ ತಂದೆ ತಾಯಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು, ಹಸ್ಬೆಂಡ್ ಮತ್ತೆ ಇನ್ಲಾಸು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅಷ್ಟೇ, ವಿಡಿಯೋಸ್ ಮಾಡೋದಿರ್ಬೋದು ಅಥವಾ ಬ್ರ್ಯಾಂಡ್ ಶೂಟ್ಸ್ ಇರ್ಬೋದು ಅಥವಾ ನನ್ನ ಶೋಸ್ ಇರ್ಬೋದು, ದೇ ಆರ್ ವೆರಿ ಎಕ್ಸೈಟೆಡ್. ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸ್ತಾರೆ, ನನಗಿಂತ ಜಾಸ್ತಿ ಖುಷಿ ಪಡ್ತಾರೆ ಪ್ರತಿಯೊಂದಕ್ಕೂ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೆಕೆಂಡ್ ಕ್ವೆಶನ್, ನನ್ನ ಪಾತ್ರದ ಮೂಲಕ ಹೇಳ್ಬೇಕಂದ್ರೆ ಇದು ಒಂಥರ ತುಂಬಾ ಮಾತಾಡೋವಂಥ ಒಂದು ಪಾತ್ರ, ಎನರ್ಜಿ ಇರೋವಂಥ ಒಂದು ಪಾತ್ರ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇದು ನನ್ನ ರಿಯಲ್ ಲೈಫಿಗೆ ಒಂಚೂರು ಹತ್ರ ಇಲ್ಲ. ನಾನು ಸೈಲೆಂಟು, ಮಾತು ಕಡಿಮೆ, ಇದರಲ್ಲಿ ಮಾತು ಜಾಸ್ತಿ. ಸೊ ನನಗೆ ಒಂಥರ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಇನಿಷಿಯಲಿ, ಇಷ್ಟೊಂದು ಮಾತಾಡ್ಬೇಕಾ, ಇಷ್ಟೊಂದು ಎನರ್ಜಿ ಕೊಡ್ಬೇಕಾ ಅಂತ. ಬಟ್ ಆಸ್ ಎನ್ ಆಕ್ಟರ್ ಅದೇ ಒಂದು ನಿಮಗೆ ಹೊಸತನ ಅನ್ನೋದು ಕೊಡುತ್ತೆ ಅಲ್ವಾ ನಮ್ಮ ಕರಿಯರಲ್ಲಿ. ಸೊ ಐ ಆಮ್ ಎಕ್ಸೈಟೆಡ್. ಮುಖ್ಯವಾಗಿ ನಿಮ್ಮ ಒಂದು ರೀಲ್ಸ್ ಸಿಕ್ಕಾಪಟ್ಟೆ ಗಮನ ಸೆಳೀತು. ಮದುವೆ ಆಗಿ ಹೊಸರಲ್ಲಿ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಬಂಗಿ ಜಂಪ್ ಮಾಡಿದ್ರಿ, ಅಷ್ಟು ಅಡಿ ಎತ್ತರಕ್ಕೆ ಬಿದ್ದಿದ್ರಿ. ಸೊ ಎಷ್ಟು ಎಕ್ಸೈಟ್ ಆಗಿದ್ರಿ ನೀವು, ಎಷ್ಟು ಭಯ ಪಟ್ರಿ ನೀವು? 1 ಮಿಲಿಯನ್ ಆಫ್ ವ್ಯೂಸ್ ಆ ಒಂದು ವಿಡಿಯೋಗೆ ಬಂದಿದ್ದು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನಗೆ ತುಂಬಾ ಭಯ. ಹೈಟ್ಸ್ ಅಂದ್ರೆ ನನಗೆ ಈ 2ನೇ ಫ್ಲೋರಿಂದನೂ ಕೆಳಗೆ ನೋಡೋಕ್ಕೆ ನನಗೆ ತುಂಬಾ ಭಯ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ತುಂಬಾನೇ ಅಡ್ವೆಂಚರಸ್, ಅವ್ರಿಗೆ ಅಡ್ರಿಲಿನ್ ರಶ್ ಎಲ್ಲ ಬೇಕು. ಅವರು 4ನೇ ಸಲ ಜಂಪ್ ಮಾಡಿದ್ ನನ್ನ ಜೊತೆ, ಅದು ಸೋಲೋ ಮಾಡ್ತಾರೆ. ಅಂದೆ ನೀವು ನನ್ನ ಜೊತೆ ಜಂಪ್ ಮಾಡಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ. ಅದಕ್ಕೋಸ್ಕರ ಟ್ಯಾಂಡನ್ ಜಂಪ್ ಮಾಡಿದ್ವಿ. ಸೊ ಇಟ್ ವಾಸ್ ವೆರಿ ಸ್ಕೇರಿ. ಐ ವಾಸ್ ಶಿವರಿಂಗ್. ಅವ್ರಿಲ್ಲ ಅಂದ್ರೆ ನಾನು ಖಂಡಿತ ಮಾಡ್ತಿರ್ಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಇಲ್ಲಿಂದ ಅಂದ್ರೆ ಇವಾಗ ನೀವು ತುಂಬಾ ಫೇಮಸ್ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮನ್ನ ತುಂಬಾ ಫಾಲೋ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೀರಾ. ಅದ್ರ ಜೊತೆಗೆ ಡಯಟ್ ಅಂದ್ರೆ ಫಿಟ್ನೆಸ್ ವಿಷಯದಲ್ಲಿ ಒಂದೊಂದೇ ರೆಸಿಪಿಗಳನ್ನ ಹೊಸದಾಗಿ ಹೇಳ್ಕೊಡ್ತೀರಾ. ನೀವು ಮಾಡುವಂತ ಅಡುಗೆ ಯಾವುದು ನಿಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗಿದೆ? ಕರ್ನಾಟಕ ಶೈಲಿ ಊಟಕ್ಕೆ ಅಡ್ಜಸ್ಟ್ ಆಗಿದಾರಾ? ರಾಗಿ ಮುದ್ದೆ ಏನಾದ್ರು ಕೇಳ್ತಾರಾ ಅಂತ? ಡೆಫಿನೆಟ್ಲಿ ರಾಗಿ ದೋಸೆ ಮಾಡ್ತಾ ಇರ್ತೀನಿ ಮನೇಲಿ. ಮುದ್ದೆ ಯಾಕಂದ್ರೆ ಒಬ್ರು ಹೆಲ್ಪ್ ಇದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ರಾಗಿ ದೋಸೆ, ರಾಗಿಯಲ್ಲಿ ಚಿಕ್ಕ ಪಡ್ಡು ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಮನೇಲಿ. ಅವರು ನನ್ನ ಅಡುಗೆ ತುಂಬಾ ಇಷ್ಟ. ಅಂಡ್ ಒಂದು ಕಾಂಪ್ಲಿಮೆಂಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ, ನಮ್ಮ ತಾಯಿಗಿಂತಲೂ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ. ಸೊ ಅದೊಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಹಿ ಎಂಜಾಯ್ಸ್ ಎವ್ರಿಥಿಂಗ್. ಅವ್ರು ಪರ್ಟಿಕ್ಯುಲರ್ ಇಲ್ಲ ನನಗೆ ನಾರ್ತ್ ಇಂಡಿಯನ್ನೇ ಬೇಕು, ಇದೇ ಬೇಕು, ಅದೇ ಬೇಕು ಅಂತ. ಯಾವುದೇ ಊಟ ಕೊಟ್ಟರು ಅವ್ರು ತಿಂತಾರೆ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ. ಅಂಡ್ ಪಾಸಿಟಿವ್ ಹಾಗೆ ನೆಗೆಟಿವ್ ಕಮೆಂಟ್ಸ್ ಗಳಂತೂ ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಬಟ್ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತಾನೆ ನೀವು ಯಾವ ರೀತಿ ಇದ್ದೀರಾ ಅದಕ್ಕೆ ಹೋಗ್ತಿರ್ತೀರಾ. ಆದ್ರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದ್ದಕ್ಕೆ ನೀವು ಉತ್ತರನೂ ಕೊಟ್ಟಿದ್ದೀರಾ. ಎಸ್ಪೆಷಲಿ ಮದುವೆ ಆಗಿದೆ, ತಾಳಿ ಯಾಕಮ್ಮ ಇಲ್ಲ ಅಂತ ಹೇಳಿದಾಗ ಆ ಕಡೆ ಯಾವ ಒಂದು ರೀತಿ ಪದ್ಧತಿ ಇದೆ ಅನ್ನೋದಕ್ಕೂ ಕೂಡ ಸ್ಪಷ್ಟನೆ ಕೊಟ್ರಿ. ಇದನ್ನೆಲ್ಲ ನಿಮ್ಮ ಯಜಮಾನ್ರು ಯಾವ ರೀತಿ ತಗೊಳ್ತಾರೆ, ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಈ ಒಂದು ವಿಚಾರಗಳಲ್ಲಿ ಅಂತ? ಅವ್ರು ನನಗಿಂತನೂ ಪಾಸಿಟಿವ್ ಜಾಸ್ತಿ ಇದ್ದಾರೆ. ಬಿಕಾಸ್ ಇನಿಷಿಯಲಿ ತುಂಬಾ ಜನ ಮಾತಾಡ್ತಿದ್ರು, ಓ ನಾರ್ತ್ ಕರ್ನಾಟಕ, ಇವತ್ತಿಗೂ ಹಿಂದಿ ವಾಲ ಹಂಗೆ ಹಿಂಗೆ ಅಂತ ಏನೇನೋ ಕರೀತಾರೆ. ಬಟ್ ಅದಕ್ಕೆಲ್ಲ ನಾವೇನೋ ಉತ್ತರ ಕೊಡೋಕ್ಕಾಗಲ್ಲ. ಉತ್ತರ ಕೊಟ್ಟಷ್ಟು ನಮ್ಮ ಟೈಮ್ ನಾವು ವೇಸ್ಟ್ ಮಾಡ್ಕೋತಿರ್ತೀವಿ. ಬಿಕಾಸ್
ನಮಗೆ ಅದರಿಂದ ಏನು ಎಫೆಕ್ಟ್ ಆಗ್ತಿಲ್ಲ. ನಾವು ನಮ್ಮ ಜೀವನನ ಮಾಡ್ಕೊಂಡು ಹೋಗ್ತೀವಿ. ಯಾರೋ ಹೇಳಿದ್ರು ಅಥವಾ ಏನೋ ಮಾತಾಡಿದ್ರು ಅಂತ ನಮ್ಮ ಜೀವನದಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ನಮಗೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಒಂದೇ ವಿಷಯ, ನಮಗೆ ಆದ್ರೆ ನಾವು ಒಳ್ಳೇದ್ ಮಾಡ್ಬೇಕು, ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಅಂತ. ಸೊ ಆ ಒಂದು ರೂಲ್ನ ನಾನು ಇವತ್ತಿನವರೆಗೂ ಫಾಲೋ ಮಾಡ್ತೀನಿ. ಮದ್ವೆ ಆಗೋದಕ್ಕಿಂತ ಮುಂಚೆ ವೈಷ್ಣವಿ ಅವರೆಲ್ಲ ಸಿಕ್ಕಿದ್ರು ಕೂಡ ಕೇಳ್ತಿದ್ದಿದ್ ಕ್ವಶನ್ ಮದ್ವೆ ಯಾವಾಗ, ಮದ್ವೆ ಯಾವಾಗ. ಸತ್ಯ. ಈಗ ಏನಂತ ಕೇಳ್ತಾರೆ ಅಂತ ನನ್ ಪ್ರಶ್ನೆ. ಇನ್ನೇನು ಅದೇ ಸೈಕಲ್ ಫಾಲೋ ಆಗತ್ತಲ್ಲ, ಮಗು ಯಾವಾಗ ಅಂತ. ಬಟ್ ಡೆಫಿನೆಟ್ಲಿ ಅದೆಲ್ಲ ಒಂದು ಜೀವನದ ಸೈಕಲ್. ಯಾವಾಗ ಆಗುತ್ತೋ ಅವಾಗ್ಲೇ ಆಗ್ಬೇಕು. ಇಟ್ಸ್ ಆಲ್ ಡೆಸ್ಟಿನ್, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಓಕೆ, ನಾನು ಕೃತಿಕಾ ಅವರನ್ನು ಒಂದು ಮಾತು ಕೇಳಿದ್ದೆ. ಈಗ ನೀವಿಬ್ರು ವಿಚಾರದಲ್ಲಿ ನೋಡೋದಾದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ತುಂಬಾ ನಂಬ್ತೀರಾ ಇಬ್ರು. ಸೊ ಅವ್ರದ್ದು ಕೂಡ ಸೇಮ್ ನಿಮ್ ತರಾನೇ ಒಂದು ಥಾಟ್ ಪ್ರಾಸೆಸ್. ಸೊ ಆತರ ಇರುವಾಗ ಇಬ್ರು ಒಂದೇ ಸೀರಿಯಲ್ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ರೀತಿ ಇದೊಂಥರ ಕೋ ಇನ್ಸಿಡೆನ್ಸ್ ಅಂತ ಅನ್ಸುತ್ತೆ. ಸೊ ಹೇಗೆ ಕೃತಿಕಾ ಅವರನ್ನ ನೀವು ಕೂಡ ಮೀಟ್ ಮಾಡಿದ್ದೀರಾ, ಹೇಗೆ ಅನ್ಸುತ್ತೆ? ಒಂದ್ ಸೀರಿಯಲ್ ಅಲ್ಲಿ ಇಬ್ರು ಹೀರೋಯಿನ್ಗಳು, ಅದು ತುಂಬಾ ಹೆಸರು ಮಾಡಿರುವಂತವ್ರು. ಹೇಗೆ ಅನ್ಸುತ್ತೆ? ಯಾಕಂದ್ರೆ ಸಿನಿಮಾಗಳಲ್ಲಿ ಇಬ್ಬಿಬ್ರು ಹೀರೋಯಿನ್ಗಳನ್ನ ನೋಡ್ತಾ ಇದ್ವು, ಬಟ್ ಈಗ ಸೀರಿಯಲ್ ಅಲ್ಲೂ ಕೂಡ ಇಬ್ರು ಹೀರೋಯಿನ್ ಅಂತ ಹೇಳಿದ್ರೆ ಸೊ ಎಷ್ಟು ಎಕ್ಸೈಟ್ ಆಗಿದೆ ಒಂದು ಸೀರಿಯಲ್. ಆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಅವ್ರು ನಂಬ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನಾನಂತೂ ತುಂಬಾ ನಂಬ್ತೀನಿ. ನನ್ನ ಲೈಫಲ್ಲಿ ಏನೇನಾಗಿದೆ ಅದು ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಅಂತಾನೆ ಹೇಳ್ಬೋದು. ಸೊ ನನಗೆ ಇನ್ನ ಖುಷಿ ಇದೆ, ಅವರು ಅದನ್ನ ನಂಬ್ತಾರೆ, ಅದೇ ಪಾತ್ರಲ್ಲಿ ನಾವಿಬ್ರು ಇದ್ದೀವಿ, ನಮ್ಮ ಮೈಂಡ್ ಸೆಟ್ ಒಂದೇ ತರ ಇದೆ ಅಂತ. ಬಟ್ ಇದರಿಂದ ನಾವು ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡಕ್ ಇಷ್ಟಪಡ್ತೀವಿ, ಇನ್ಸ್ಪೈರ್ ಮಾಡಕ್ ಇಷ್ಟಪಡ್ತೀವಿ, ಆ್ಯಂಡ್ ಪಾಸಿಟಿವಿಟಿನ ತೋರ್ಸಕ್ ಇಷ್ಟಪಡ್ತೀವಿ ಸ್ಕ್ರೀನ್ ಮೇಲೆ. ಸೊ ಇಟ್ಸ್ ಎಕ್ಸೈಟೆಡ್. ಈಗ ಒಂದು ಪಟಾಕಿ ಹೊಡೆದ್ರೆ ಏನೋ ಮಜಾ ಅನ್ಸುತ್ತೆ, ಅದ್ರ ಜೊತೆ ಎರಡು ಬಂದ್ರೆ ಇನ್ನ ಡಬಲ್ ಧಮಾಕ ಅನ್ಸುತ್ತಲ್ಲ, ಆ ತರ ಇರುತ್ತೆ. ಸೊ ಎಲ್ಲೋ ಒಂದ್ ರೀತಿ ಎಲ್ಲರೂ ಅನ್ಕೊಂಡಿದ್ರು ಮತ್ತೆ ವೈಷ್ಣವಿ ಅವ್ರು ಬರ್ತಾರಾ ಇಲ್ವಾ, ಸೀರಿಯಲ್ ಅಲ್ಲಿ ಮಾಡ್ತಾರಾ ಅಂತ. ಸೊ ಮದ್ವೆ ಟೈಮ್ ಅಲ್ಲಿ ನಿಮ್ದು ಸೀತಾರಾಮ ಸೀರಿಯಲ್ ಮುಗ್ದಾಗ ವೈಂಡ್ ಅಪ್ ಆದಾಗ ಸೊ ಎಲ್ಲೋ ಒಂದ್ ಕಡೆ ನಮ್ ಕನ್ನಡದ ಹುಡುಗಿ ಕಳ್ದೋಗ್ಬಿಡ್ತಾರಾ, ಮತ್ತೆ ಬರ್ತಾರಾ ಇಲ್ವಾ ಅಂತ ತುಂಬಾ ಜನ ನಿಮಗೆ ಪ್ರಶ್ನೆ ಮಾಡಿದ್ದು ಉಂಟು, ಮತ್ತೆ ಯಾವಾಗ ಅಂತ. ಸೊ ಈಗ ಫೈನಲ್ ಆಗಿ ಬರ್ತಾ ಇದ್ದೀರಾ. ಸೊ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಗೆ ಅಂತಾನೆ ಇರುವಂತಹ ಫ್ಯಾನ್ಸ್ ಫಾಲೋವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ನನ್ಗೊಂದು ಪ್ರಶ್ನೆ ಏನ್ ಗೊತ್ತಾ, ವೈಷ್ಣವಿ ಅವರು ಕರ್ನಾಟಕದಲ್ಲಿ ಇರ್ತಾರ, ಹಸ್ಬೆಂಡ್ ಮನೇಲಿ ಇರ್ತಾರ, ಅಲ್ಲಿ ಇಲ್ಲಿ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ? ಈಗ ಶೂಟಿಂಗ್ ಶುರು ಆದ್ಮೇಲೆ ಎಷ್ಟು ಟೈಮ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ? ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೀವೆಲ್ಲರೂ ಈ ಸೀರಿಯಲ್ ನೋಡ್ಬೇಕು ಅಂತ. ಅಂಡ್ ನಾನು ಒಂದು ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ, ಇದು ನಾನು 16 ವರ್ಷದಿಂದ ನಾನು ಶುರು ಮಾಡಿದ್ದು. ಅಂದ್ರೆ ನನಗೆ 16 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಬಂದು 16 ವರ್ಷ ಆಗಿದೆ. ಸೊ ಅವಾಗಿಂದ ನಾನು ಕೆಲಸ ಮಾಡ್ತಿದ್ದೀನಿ. ಐ ಆಮ್ ಶೋರ್ ನನ್ನ ಹಸ್ಬೆಂಡ್ ಯಾವತ್ತೂ ಸ್ಟಾಪ್ ಮಾಡಿದ್ದಿಲ್ಲ, ನಾನು ಇನ್ಲಾಸು ಯಾವತ್ತೂ ಸ್ಟಾಪ್ ಮಾಡಿದ್ದಿಲ್ಲ. ನನ್ನ ಕೊನೆ ಉಸಿರಿರೋ ತನಕ ನಾನು ಆ್ಯಕ್ಟ್ ಮಾಡ್ತಾನೆ ಇರ್ತೀನಿ, ಯಾವುದೋ ಒಂದು ಪಾತ್ರದ ಮೂಲಕನೇ ಮುಂದೆ ಬರ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ದ್ಯಾಟ್ ಈಸ್ ಫಾರ್ ಶೋರ್. ಆ್ಯಂಡ್ ಈ ಸೀರಿಯಲ್ ಬಗ್ಗೆ ತುಂಬಾನೇ ಖುಷಿ ಇದೆ, ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಇಟ್ ಈಸ್ ಎವ್ರಿಬಡೀಸ್ ಡ್ರೀಮ್. ಒಂದು ಪ್ರಾಜೆಕ್ಟ್ ಶುರುವಾದಾಗ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಒಂದಷ್ಟು ಜನಕ್ಕೆ ಹೋಪ್ಸ್ ಬಿಲ್ಡ್ ಆಗುತ್ತೆ, ಒಂದಷ್ಟು ಜನಕ್ಕೆ ಡ್ರೀಮ್ಸ್ ಬಿಲ್ಡ್ ಆಗುತ್ತೆ. ಇದ್ರ ಮೂಲಕ ಅವರ ಕರಿಯರ್, ಅವ್ರ ಜೀವನ ಪ್ರತಿಯೊಂದು ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾನೇ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ ಈ ಸೀರಿಯಲ್ಗೋಸ್ಕರ. ಆ್ಯಂಡ್ ಎಲ್ಲರಿಗೂ ಡೆಫಿನೆಟ್ಲಿ ಯಾರ್ಯಾರು ನೋಡ್ತಾರೆ ಅವ್ರಿಗೆಲ್ಲ ಖುಷಿ ಕೊಡುತ್ತೆ ಅಂತ ಒಂದು ನಂಬಿದ್ದೀನಿ ನಾನು. ಆ್ಯಂಡ್ ನಾನು ಟ್ರಾವೆಲ್ ಎಲ್ಲ ಕಡೆ, ಇವಾಗ ಮದುವೆ ಆದಾಗಿಂದ ತುಂಬಾನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾರ್ತ್ ಇರ್ಬೋದು, ಎಲ್ಲ ಕಡೆ ನೋಡಾಯ್ತು. ಸೊ ಡೆಫಿನೆಟ್ಲಿ ಈ ಸೀರಿಯಲ್ ಮೂಲಕನೂ ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅದ್ರ ಮಧ್ಯೆ ಡೇಟ್ಸ್ನ ಅರೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.